ಈಗ ನಾನೇ ನಾಗನಿಗೆ ಎದುರಾಗೋ ಸಮಯ, ಅವಳನ್ನ ಕೊಲ್ಲೋ ಸಮಯ. ಹೇಗೆ ಬಾಬಾ? ಹೇಗೆ ಅಂತ ನಾನು ಹೇಳ್ತೀನಿ. ನೀನೇ ಅವಳನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಬೇಕು. ಕರ್ಕೊಂಡ್ಬರ್ಬೋದು, ಆದ್ರೆ ಮುಂದೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇದು ನಿನಗೆ ಉತ್ತರ ಸಿಗಬೇಕಾದ ಜಾಗ, ಇದು ನೀನಿರಬೇಕಾದ ಜಾಗ, ನೀನು ಬರಬೇಕಾದ ಜಾಗ. ಆದರೆ ಅದು ಈಗಲ್ಲ. ಹೊರಡೋ, ಅರಸು ನಿನ್ನ ಅರಸಿಯನ್ನು ಅರಸಿ ಬಾ. ಇಲ್ಲ ಸ್ವಾಮಿಗಳೇ, ನಾನು ಎಲ್ಲಿಗೂ ಹೋಗೋದಿಲ್ಲ. ಅವಳು ಬರ್ದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಸ್ವಾಮಿಗಳೇ. ಅವಳೇ ಹೇಳಿದಾಳೆ ಅವಳು ಇಲ್ಲಿ ಬರ್ತಾಳಂತೆ. ಅವಳು ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ಜೈ ಭೋಲೆನಾಥ್. ಎಲ್ಲ ವಿಧಿ ಅವನ ಕೈ ಕೆಳಗಡೆ ಎಲ್ಲರೂ ಬೊಂಬೆಯೇ. ಬೊಂಬೆಯ ಕೆಲಸ ಬರೀ ಕುಣಿಯುವುದು. ಕುಣಿಸಿದಂತೆ ಕುಣಿಯುವುದು. ಜೈ ಭೋಲೆನಾಥ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನ ಹಿಂದೆ ಬಿದ್ದಿರೋ ಶತ್ರುಗಳು ಯಾರು? ನನಗೆ, ನಾಗಮಣಿಗೆ, ನನ್ನ ಹೊಟ್ಟೆಲಿರೋ ನಾಗಲೋಕದ ಕುಡಿಗೆ ತೊಂದರೆ ಕೊಡ್ತಿರೋ ವೈರಿಗಳು ಯಾರು? ನಾಗಸ್ವಾಮಿಗಳ ಹತ್ರ ಇದನ್ನೆಲ್ಲ ಕೇಳಿ ತಿಳ್ಕೋಬೇಕು. ಎಲ್ಲಿದ್ದಾರೆ ಅವರು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಣಾಮಗಳು ಸ್ವಾಮಿಗಳೇ. ಹೇಳು ಶಿವಾನಿ, ಯಾವ ಒಳ್ಳೆ ಸುದ್ದಿ ಜೊತೆ ಬಂದಿದ್ಯಾ? ಅದು ಕಿಡಿ ಕೆಟ್ಟದ್ದೇ ನಡೆಯುವಾಗ ಒಳ್ಳೆ ಸುದ್ದಿ ಎಲ್ಲಿಂದ ತರಲಿ ಸ್ವಾಮಿಗಳೇ? ಏನ್ ನಡೀತಿದೆ ಸ್ವಾಮಿಗಳೇ ನನ್ನ ಬದುಕಲ್ಲಿ? ಆದಿಶೇಷನ್ಗೆ ಪೂರ್ವ ಜನ್ಮದ ಬಗ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಏನೇ ಪ್ರಯತ್ನ ಮಾಡಿದ್ರು ಅವನಿಗೆ ಪೂರ್ವ ಜನ್ಮದ ಯಾವ ನೆನಪುಗಳು ಬರ್ತಾ ಇಲ್ಲ. ಈ ಚಿಂತೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಾಡೋ ಶತ್ರುಗಳ ಚಿಂತೆ. ಇನ್ನು ಎಷ್ಟು ದಿನಗಳು ಸ್ವಾಮಿಗಳೇ ಇದೆಲ್ಲ? ಇದಕ್ಕೆಲ್ಲ ಒಂದು ಪರಿಹಾರ ಅಂತಾನೆ ಇಲ್ವಾ? ಶತ್ರುಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕಾಡೋ ಅಪಾಯಗಳು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ತಿಳಿತಾ ಇಲ್ಲ. ನಾನು ನಾಗಮಣಿ ನುಂಗಿದ್ದು ಎಷ್ಟು ಜನರಿಗೆ ಗೊತ್ತಾಗಿದೆ ಸ್ವಾಮಿಗಳೇ? ಬೇರೆ ಯಾರೋ ಬಂದು ಆ ವಿಚಾರ ಹೇಳಿ ನನ್ನನ್ನ ಕೊಂದು ನಾಗಮಣಿ ಪಡೆಯೋ ಪ್ರಯತ್ನ ಮಾಡಿದ್ರು. ಯಾರು ಸ್ವಾಮಿಗಳೇ ಅವರು? ಇದ್ರ ಹಿಂದೆ ಇರೋದು ಅವತ್ತು ನಾನು ನಾಗಮಣಿ ನುಂಗಿದಾಗ ಸರ್ಪದ ರೂಪದಲ್ಲಿದ್ದ ಆ ಮೋಸದ ಮಾನವನ, ಅಥವಾ ಬೇರೆ ಶತ್ರುನ? ದಿನದಿಂದ ದಿನಕ್ಕೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸ್ವಾಮಿಗಳೇ. ಒಂದು ದುಷ್ಟಕೂಟವೇ ನನ್ನನ್ನು ಗೆಲ್ಲೋಕೆ, ನನ್ನ ಮಗುನ ಕೊಲ್ಲೋಕೆ, ನಾಗಮಣಿನ ಪಡೆಯೋದಕ್ಕೆ ನನ್ನ ಹಿಂದೆ ಬಿದ್ದಾಗಿದೆ. ಅವರಿಂದ ನನ್ನ ಮಗುನ, ನಾಗಮಣಿನ ಕಾಪಾಡ್ಕೊಳ್ಳೋದು ಹೇಗೆ ಸ್ವಾಮಿಗಳೇ? ನನ್ನ ಮಗುವಿನ ಪ್ರಾಣಕ್ಕೆ ಸುರಕ್ಷತೆ ಏನು? ಮಾತಾಡಿ. ಮೊದಲಾಗಿದ್ರೆ ನಾಗಲೋಕದಲ್ಲಿ ಇಂಥ ಪ್ರಶ್ನೆಗೆ ಜಾಗನೇ ಇರ್ತಾ ಇರಲಿಲ್ಲ ಶಿವಾನಿ. ಪ್ರಶ್ನೆ ಹುಟ್ಟಕ್ಕೂ ಮುಂಚೆ ಉತ್ತರ ಹುಟ್ತಾ ಇತ್ತು. ಆದರೆ ಈಗ ನೀನು ಪ್ರಶ್ನೆ ಕೇಳಿದರೂ ಉತ್ತರವಿಲ್ಲ. ಯಾಕೆ ಗೊತ್ತಾ? ನಾಗಮಣಿ ಈ ಲೋಕದ ತೇಜಸ್ಸು, ಈ ಲೋಕದ ಓಜಸ್ಸು, ಈ ಲೋಕದ ಸಂಪತ್ತು. ಅದು ನಾಗಲೋಕದಲ್ಲಿ ಇದ್ದ ಕಾರಣಕ್ಕೆ ಇಲ್ಲಿರುವ ಎಲ್ಲರಿಗೂ ಅತೀಂದ್ರಿಯ ಶಕ್ತಿಗಳು. ಆದರೆ ಇವತ್ತು ನಾಗಮಣಿ ನಿನ್ನ ಹತ್ರ ಇದ್ರೂ ಅದರ ಶಕ್ತಿಯಿಂದ ನಿನಗಾಗಲಿ ನಾಗಲೋಕಕ್ಕಾಗಲಿ ಯಾವುದೇ ಉಪಯೋಗವಿಲ್ಲ. ಈಗ ಅಂಜನ ಹಾಕದೆ ಸಮಸ್ಯೆ ಏನು ಅಂತ ಹೇಳುವುದು ಕಷ್ಟ. ಜೈ ಮಹಾಕಾಲ. ಬಾಬಾ, ಅಂತಿಮ ಯುದ್ಧಕ್ಕೆ ಅಣಿಯಾಗಬೇಕು ದಿಗ್ವಿಜಯ. ಬೇರೆ ದಾರಿಯೇ ಇಲ್ಲ. ಮುಂದಿನ ಅಮಾವಾಸ್ಯೆಯ ಒಳಗೆ ನಿನಗೆ ನಾಗಮಣಿ ಸಿಗದೆ ಹೋದರೆ ಮತ್ತಿನ್ಯಾವತ್ತೂ ಸಿಗುವುದಿಲ್ಲ.
ನಾಗಮಣಿ ಶಕ್ತಿ ಸಾಮಾನ್ಯ ಶಕ್ತಿ ಅಲ್ಲ, ಅಗಣಿತ ಶಕ್ತಿಗಳ ಗಣಿಯ. ದಿನದಿಂದ ದಿನಕ್ಕೆ ಅದರ ಪ್ರಭಾವದಿಂದ ನಿನ್ನ ಸೊಸೆ ಉಗ್ರವಾಗ್ತಾ ಹೋಗ್ತಾ ಇದ್ದಾಳೆ. ಈಗ ಅವಳಿಗೆ ತನ್ನ ಶತ್ರು ಹತ್ತಿರದಲ್ಲೇ ಇದ್ದಾನೆ ಅಂತ ಗೊತ್ತಾದ್ರೆ ಅವಳ ಕೋಪ ಸೇಡು ದುಪ್ಪಟ್ಟಾಗುತ್ತೆ. ಆಗ ನಮಗೆ ಮುಂದಿನ ಹೆಜ್ಜೆ ಕಷ್ಟಕರವಾಗಬಹುದು. ಈಗ ಕೊನೆಯ ಪ್ರಯೋಗ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿ ಆಡಿ. ಇಷ್ಟು ದಿನ ನಾನು ಹೇಳ್ತಾ ಇದ್ದೆ, ನೀನು ಹೋಗಿ ಅದನ್ನ ಮಾಡ್ತಾ ಇದ್ದೆ. ಈಗ ನಾನೇ ನಾಗಿಣಿಗೆ ಎದುರಾಗೋ ಸಮಯ, ಅವಳನ್ನ ಕೊಲ್ಲೋ ಸಮಯ. ಹೇಳಿ ಸ್ವಾಮಿಗಳೇ, ಹೀಗಾಗ್ತಾರೋ ತೊಂದರೆಗಳಿಗೆ ಕಾರಣ ಯಾರು? ಇದಕ್ಕೆಲ್ಲ ಮುಕ್ತಿ ಕೊಡ್ಬೇಕಾದವರು ಯಾರು? ನಿನ್ನ ಎರಡು ಪ್ರಶ್ನೆಗಳಿಗೂ ಒಂದೇ ಉತ್ತರ ಶಿವಾನಿ. ಅದು ನೀನು. ಎಲ್ಲ ಸಮಸ್ಯೆಗಳಿಗೂ ಕಾರಣ ನೀನು. ಕಾರಣ ನಾಗಮಣಿ ನಿನ್ನಲ್ಲಿದೆ. ಎಲ್ಲದಕ್ಕೂ ಮುಕ್ತಿಯಾಗಬೇಕಾದವಳು ನೀನು. ಏಕೆಂದರೆ ನಾಗಮಣಿ ನಿನ್ನಲ್ಲಿದೆ. ಶಿವಾನಿ, ನಾಗಮಣಿಯನ್ನು ನುಂಗಿ ತಪ್ಪು ಮಾಡಿದ್ಯಾ. ನಾಗಮಣಿ ನಿನ್ನಲ್ಲಿರುವ ಕಾರಣಕ್ಕೆ ಬೇರೆ ಯಾರಾದರೂ ಸಹಾಯ ಮಾಡಿದರೂ ಅದು ಬೇರೆ ರೀತಿಗಳಿಂದ ತೊಂದರೆ ಆಗುತ್ತೆ ಹೊರತು ಅದರಿಂದ ನಿನಗೆ ಯಾವುದೇ ಉಪಯೋಗವಿಲ್ಲ. ಇಲ್ಲಿ ನೀನು ಮಗುವಿನ ತಾಯಿಯಾಗಿ ನೀನೇ ಕಾಪಾಡಿಕೊಳ್ಳು. ಮಗು ಜೋಪಾನವಾಗಿ ಇರುವವರೆಗೂ ನಿನಗೆ ಯಾವುದೇ ತೊಂದರೆವಿಲ್ಲ. ಕೆಲವರು ನಿನ್ನ ಮತ್ತೆ ಹುಡುಕಿಕೊಂಡು ಬಂದೇ ಬರ್ತಾರೆ. ಅವರು ನಿನ್ನ ಮೇಲೆ ಪ್ರಹಾರ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೀನು ಚೂರು ಎಚ್ಚರ ತಪ್ಪಿದ್ದರು ನಿನ್ನ ಸಾವು ಖಚಿತ. ನಿನ್ನಲ್ಲಿ ಮೃತ್ಯು ಛಾಯೆ ಕಾಣಿಸ್ತಾ ಇದೆ ಶಿವಾನಿ. ಶೂದ್ರ ಶಕ್ತಿಗಳನ್ನು ಒಲಿಸಿಕೊಂಡಿರುವ ಮಹಾನ್ ಮಾಂತ್ರಿಕನೊಬ್ಬ ನಿನ್ನ ಸಾವಿಗೆ ಕಾರಣ ಆಗಬಹುದು. ಹೇಗೆ ಬಾಬಾ? ಹೇಗೆ ಅಂತ ನಾನು ಹೇಳ್ತೀನಿ. ನೀನೇ ಅವಳನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಬೇಕು. ಅವಳನ್ನ ನಾನು ಹೇಗೆ ಕರ್ಕೊಂಡ್ಬರ್ಲಿ ಬಾಬಾ? ನೀನು ಮನೆಗೆ ಹೋಗಿ ನಿನ್ನ ಮೇಲೆ ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಿ ಮನೆಯ ದೇವರಿಗೆ ಹೋಗಬೇಕೆಂದು ಅವಳನ್ನು ಕರೆದುಕೊಂಡು ಬಾ. ಕರ್ಕೊಂಡ್ಬರ್ಬೋದು, ಆದ್ರೆ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅವನ ಮಂತ್ರ ತಂತ್ರ ವಿದ್ಯೆಗಳ ಮುಂದೆ ನಿನ್ನ ಶಕ್ತಿ ಏನೇನೂ ಇಲ್ಲ. ನೀನು ಅವನಿಗೆ ಬಂಧನಗೊಳಗಾದರೆ ನಿನ್ನಿಂದ, ನಾಗಮಣಿಯಿಂದ, ನಾಗಲೋಕದಿಂದ ಏನು ಮಾಡಕ್ಕಾಗಲ್ಲ. ಸ್ವಾಮಿಗಳೇ, ಇದಕ್ಕೆ ಪರಿಹಾರ ಗೊತ್ತಿಲ್ಲ. ಮುಂದೆ ಕಾಣುತ್ತಿರುವುದು ಅಂತಿಮ ಯುದ್ಧ. ಶೂದ್ರ ಶಕ್ತಿಗಳ ವಿರುದ್ಧ ನಿನ್ನ ಏಕಾಂಗಿ ಯುದ್ಧ. ನಿನ್ನ ಕಾಪಾಡುವುದಕ್ಕೆ ಆದಿಶೇಷ ಬರಲ್ಲ. ನಾಗಲೋಕದವರು ಯಾರೂ ಇರಲ್ಲ. ಒಂದಷ್ಟು ಶೂದ್ರ ಶಕ್ತಿಗಳ ವಿರುದ್ಧ ನೀನು ಮಾತ್ರ ಹೋರಾಡಬೇಕು ಶಿವಾನಿ. ಅಲ್ಲಿ ನಿನ್ನ ಗೆಲುವು ಅಸಾಧ್ಯ. ಅಲ್ಲಿ ನಿನ್ನ ಸಾವಾಗುತ್ತೆ ಅಂತ ನಾನು ಹಾಕಿರುವ ಅಂಜನದಲ್ಲಿ ಕಾಣುತ್ತಿದ್ದೆ. ಬಾ ಹತ್ತಿರ ಬಾ. ನಿನಗೆ ಒಂದು ಮಂತ್ರ ದೀಕ್ಷೆ ಕೊಡ್ತೀನಿ. ಅದು ಆಪತ್ಘಟ್ಟದಲ್ಲಿ ನೀನು ಬಳಸಬಹುದು. ಎಚ್ಚರ. ನಾಗಮಣಿ ನುಂಗಿದ ತಪ್ಪಿಗೆ ನೀನು ಈ ಮಂತ್ರವನ್ನು ಮರೆತು ಹೋಗಬಹುದು. ಎಚ್ಚರ. ಯಾವ ಮಂತ್ರಕ್ಕೂ ಯಾವುದೇ ತಂತ್ರಕ್ಕೂ ನಿನ್ನನ್ನು ಕಾಪಾಡುವ ಶಕ್ತಿ ಇಲ್ಲ ಶಿವಾನಿ. ಈ ಘೋರವನ್ನು ತಪ್ಪಿಸೋ ವಿಧಾನ ನನಗೂ ಗೊತ್ತಾಗುತ್ತಾ. ಬಾಬಾ, ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಆಗಲ್ಲ ತಾನೆ? ವಿಜಯ, ನನ್ನ ಮೇಲೆ, ನನ್ನ ಶಕ್ತಿಯ ಮೇಲೆ ನಿನಗೆ ಅನುಮಾನ. ಎಷ್ಟೋ ಇಚ್ಛಾಧಾರಿ ನಾಗಗಳಿಗೆ ಗತಿ ಕಾಣಿಸಿರೋ ನಾನು, ಎಷ್ಟೋ ರಕ್ತ ಪಿಪಾಸು ಅತೃಪ್ತ ಆತ್ಮಗಳಿಗೆ
ಮರಣದ ದಂಡೆ ತೋರಿಸಿರುವವನು ನಾನು. ನನ್ನ ಶಕ್ತಿಯನ್ನೆಲ್ಲ ಮೀರಿ ಅವಳಿಗೊಂದು ಗತಿ ಕಾಣಿಸುತ್ತೇನೆ. ಆದ್ರೆ ಒಂದು ನೆನಪಲ್ಲಿಟ್ಕೋ, ಅವಳಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬಾರಕೂಡದು. ಒಂದು ಸಣ್ಣ ಅನುಮಾನ ಬಂದರೂ ನೀನು ಬದುಕೋದಕ್ಕೆ ಸಣ್ಣ ಅವಕಾಶವೂ ಸಿಗುವುದಿಲ್ಲ. ನಂಗೆ ಮೃತ್ಯು ಆಗುತ್ತಾ? ಯಾರ ಕಡೆಯಿಂದ ಆಗುತ್ತಾ? ಶಿವಾನಿ, ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಇವತ್ತು ವಿಶೇಷವಾದ ದಿನ. ನೀನು ತ್ರಿಶೂಲು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ನೀನು ನೋಡಿದ್ರೆ ಇಲ್ಲಿದೆಯಾ? ತ್ರಿಶೂಲ್ ನೋಡಿದ್ರೆ ದೇವಸ್ಥಾನದಲ್ಲಿ ಕೂತಿದ್ದಾನೆ. ಯಾಕೆ ಅವನಲ್ಲಿ ನೀನಿಲ್ಲಿ? ಏನಾದರೂ ಜಗಳ ಆಡಿದ್ರ? ನೀನು ಬರದೆ ಅವನು ಪೂಜೆ ಮಾಡಲ್ಲ, ಅಪ್ಪ ಶಿವಾನಿನ ಕರ್ಕೊಂಬ ಅಂತ ಹಠ ಮಾಡ್ತಾ ಇದ್ದಾನೆ. ಹಾಗಾದ್ರೆ ತ್ರಿಶೂಲ್ ದೇವಸ್ಥಾನದಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾನಮ್ಮ. ನಾನು ಬಾಬಾ ಹತ್ರ ಕೇಳಿದೆ, ಕೊನೆ ಪೂಜೆಗೆ ಒಳ್ಳೆ ಮುಹೂರ್ತ ಇದೆಯಂತೆ. ಒಳ್ಳೆ ಮುಹೂರ್ತ ಅನ್ನೋದೇನೋ ಸರಿ, ಆದ್ರೆ ಕೊನೆ ಪೂಜೆ ಅಂದ್ರೆ? ಮನೆ ದೇವ್ರ ದೇವಸ್ಥಾನದಲ್ಲಿ ನಡೆಯೋದು 2 ಪೂಜೆ. ಬೆಳಗ್ಗೆ ಮೊದಲನೇ ಪೂಜೆ, ಸಂಜೆ ಕೊನೆದು. ಅದಕ್ಕೆ ಹಾಗಂದೆ. ಆದ್ರೆ ತ್ರಿಶೂಲ್ ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಅಂಕಲ್? ಅಯ್ಯೋ ಬಿಡಮ್ಮ, ನೀನು ನೋಡಿದ್ರೆ ಅವನು ಮರ್ತು ಬಂದ ಅಂದೆ. ಅವನು ನೋಡಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಕೂತು ಶಿವಾನಿ ಕಾಣಿಸ್ತಿಲ್ಲ ಅಂತ ಅಂತಿದ್ದಾನೆ. ಏನು ನಿಮ್ಮ ಕತೆ? ಸರಿ, ನಾನು ದೇವಸ್ಥಾನಕ್ಕೆ ಬರ್ತೀನಿ, ನಡಿ. ಈಗಲೇ ತಡ ಆಗಿದೆ. ಅವನು ದೇವಸ್ಥಾನದಲ್ಲಿ ಬೇರೆ ಕಾಯ್ತಾ ಇರ್ತಾನೆ. ಅವನ ಬುದ್ಧಿ ಗೊತ್ತಲ್ಲ. ಬೇಗ ನಡಿಯಮ್ಮ. ಅಂಕಲ್, ಅದು ಪೂಜೆ ಸಾಮಗ್ರಿಗಳೆಲ್ಲ ಕೆಳಗೆ ಬಿದ್ದು ಹಾಳಾಗೋಯ್ತು. ಮತ್ತೆ ತಗೊಂಡ್ಬರ್ತೀನಿ. ಹಾಂ ಸರಿ, ತಗೊಂಡ್ ಬಾ. ನಾವು ಹೋಗ್ತಾ ಇರೋದು ಮನೆ ದೇವ್ರ ಪೂಜೆಗಲ್ಲ ಕಣೆ, ಕೊನೆ ದೇವ್ರ ಪೂಜೆಗೆ. ಅಂದ್ರೆ ಯಮನ ಪೂಜೆ. ನಾವು ಹೋಗೋ ದಾರಿಲಿ ನಿನ್ನ ಪಾಲಿನ ಯಮ ಬಾಬಾ ರೂಪದಲ್ಲಿ ಕಾಯ್ತಾ ಇರ್ತಾನೆ. ನನ್ನ ಮನೇಲೆ ಇಟ್ಕೊಂಡು ನನ್ನ ಕನ್ಸಿಗೆ ಅಡ್ಡ ಆದ್ಯಾ? ಕೆಟ್ಟ ಹಾಳೆ. ಇವತ್ತು ಎಂತ ಸಾವು ಬರುತ್ತೆ ನೋಡು ನಿನಗೆ. ಶಿವಾನಿ, ಇನ್ ಮುಂದೆ ಗಾಡಿ ಹೋಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಇಳಿಯಮ್ಮ. ಯಾಕೆ ಶಾಂತವಾಗಿದ್ದು ಮನಸ್ಸಲ್ಲಿ ಒದ್ದಾಟ? ಏನೋ ತೊಂದರೆ ಆಗುತ್ತೆ ಅನ್ನೋ ಶಂಕೆ. ಏನ್ ತೊಂದರೆ ಆಗುತ್ತೆ? ಯಾರಿಂದ ತೊಂದರೆ ಆಗುತ್ತೆ? ಬಾಬಾ ಹೇಳಿದ ಜಾಗಕ್ಕೆ ಇವಳನ್ನ ಕರ್ಕೊಂಡ್ಬಂದಾಯ್ತು. ಮುಂದೆ ಏನು? ಯಾಕೆ ನಿಂತ್ಕೊಂಡ್ಬಿಟ್ಟೆ? ಮಾಮ ಶಿವಾನಿ, ಏನಾದರೂ ಮಾತಾಡಮ್ಮ. ದಾರಿ ಸಾಗೋದು ಗೊತ್ತಾಗಲ್ಲ. ಏನ್ ಮಾತಾಡೋದು ಅಂಕಲ್? ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ಚೆನ್ನಾಗಿ ನಡೆದ್ರೆ ಸಾಕು. ಅದು ನಿಜ ಬಿಡು. ಯಾವುದೇ ಅಡೆತಡೆ ಇಲ್ಲದೆ ಮುಗಿದ್ರೆ ಸಾಕು. ಯಾವ ತೊಂದರೆನೂ ಇಲ್ಲದೆ ಎಲ್ಲ ಒಳ್ಳೇದಾಗುತ್ತೆ ಅಂಕಲ್. ದೇವ್ರ ಪೂಜೆಗೆ ಹೋಗ್ಬೇಕಾದ್ರೆ ಯಾರು ಅಡ್ಡ ಬರ್ತಾರೆ? ಬಾಬಾ, ಜೈ ಮಹಾಕಾಲ. ಗುರುಗಳೇ, ತುಂಬಾ ದಿನ ಆಯ್ತು ನಿಮ್ಮನ್ನು ನೋಡಿ. ಇದೇನು ಈ ದಾರಿಲಿ? ಆಶೀರ್ವಾದ ಮಾಡಿ. ವಿಜಯ್ ಭವ. ಶಿವಾನಿ, ಆಶೀರ್ವಾದ ತಗೋ. ಅವರು ಮಹಾಗುರುಗಳು. ಅವ್ರು ಏನು ಆಶೀರ್ವಾದ ಮಾಡ್ತಾರೋ ಹಾಗೆ ಆಗುತ್ತೆ. ದೀರ್ಘ ಸುಮಂಗಲಿಯಾಗಿರುವಂತ ಆಶೀರ್ವಾದ ಮಾಡಿ ಬಾಬಾ. ಶೀಘ್ರ ನರಕ ಪ್ರಾಪ್ತಿರಸ್ತು. ಬಾಬಾ, ಏನ್ ಹೇಳ್ತಾ ಇದೀರ ನೀವು? ಜೈ ಮಹಾಕಾಲ.
ಗುರುಗಳೇ ಏನ್ ಮಾಡ್ತಾ ಇದ್ದೀರಾ? ಅವಳು ನನ್ನ ಸೊಸೆ. ಅಯ್ಯೋ ಶಿವಾನಿ. ವಿಜಯ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ನಿನ್ನ ಪ್ರಾಣ ಉಳಿಬೇಕು ಅಂದ್ರೆ ಹೊರಟು ಹೋಗು. ಯಾಕೆ ನನ್ನ ಸೊಸೆಗೆ ತೊಂದರೆ ಕೊಡ್ತಾ ಇದ್ದೀರಾ? ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಅವನ್ನ ಎಳ್ಕೊಂಡು ಹೋಗಿ ಕಟ್ಟಾಕ್ರೋ. ಬೇಡ ಗುರುಗಳೇ, ಬೇಡ ಗುರುಗಳೇ, ಅವಳು ನನ್ನ ಸೊಸೆ. ಬಿಡು ಬಿಡು, ಬಿಟ್ಬಿಡಿ ಅವಳನ್ನ, ಬಿಟ್ಬಿಡಿ. ಗುರುಗಳೇ ಬಿಟ್ಬಿಡಿ ಅವಳನ್ನ, ಬಿಟ್ಬಿಡಿ ಅವಳನ್ನ ಗುರುಗಳೇ. ನನ್ನ ಹಠ, ನನ್ನ ಗೊಂದಲ ಎಲ್ಲ ಸೇರಿ ನಾನೆಲ್ಲೋ ಶಿವಾನಿ ಎಲ್ಲೋ ಇರೋಂಗೆ ಮಾಡಿಬಿಟ್ಟಿದೆ. ಅದು ನನಗಿಂತ ಮುಂಚೆ ಹೊರಟೋಳವಳು. ಇಷ್ಟೊತ್ತಿಗಾಗಲೇ ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಇನ್ನೂ ಯಾಕೆ ಬಂದಿಲ್ಲ? ತ್ರಿಶೂಲ್ ಮಾವ ನೀವು? ಯಾಕಪ್ಪ ಅನುಮಾನನಾ? ನಾನೇ ನಿಮ್ಮ ಮಾವ ಅಲ್ಲ ಕಣ. ಇಲ್ಲಿ ಕೂತ್ಕೊಂಡು ನೀನು ನಿನ್ನ ಹೆಂಡತಿ ಕಾಯ್ತಾ ಇದೀಯಾ? ಹ್ಞೂ ಮಾವ, ಅವಳಿಗೆ ಕಾಯ್ತಾ ಇರೋದು. ನನಗಿಂತ ಮುಂಚೆ ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಲೇ 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 ದಡ್ಡ ಶಿಖಾಮಣಿ, ನಿನ್ನ ಹುಡ್ಕೊಂಡು ಅವಳು ಮನೆಗೆ ಬಂದಿದ್ದಾಳು. ಹೌದಾ? ನಾನು ಅವಳಿಗೋಸ್ಕರ ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ, ಅವಳು ಮನೆಗೆ ಹೋಗ್ಬಿಟ್ಟಿದ್ದಾಳ. ಅದನ್ನ ಅವಳನ್ನ ಕೇಳಬೇಕು ರಜ. ಪಾಪ ನೀನು ಒಬ್ಬನೇ ಒಂಟಿಯಾಗಿಟ್ಟಿಯಲ್ಲ ಅಂತ ನಾನು ಬಂದೆ ಅಷ್ಟೇ. ನಡಿ ಮನೆಗೆ ಹೋಗೋಣ, ನಡಿ. ಇಲ್ಲ ಮಾವ, ನಾನು ಬರಲ್ಲ. ನೀವು ಮನೆಗೆ ಹೋಗಿ ಅವಳನ್ನ ಇಲ್ಲೇ ಕಳಿಸಿ, ಅವಳ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಇಲ್ಲೇ ಮಾತಾಡ್ಬೇಕಾ? ಹಾಗಂತ ಏನಾದರೂ ಹರಕೆ ಓದ್ಕೊಂಡಿದ್ಯಾ? ಸೈ ಮನೆಗೆ ಬಾ, ಅದೇ ಮಾತಾಡುವಂತೆ. ಇಲ್ಲ ಮಾವ, ನಾನು ಬರಲ್ಲ. ಅವಳು ದೇವಸ್ಥಾನಕ್ಕೆ ಬಂದೇ ಬರ್ತಾಳೆ. ಹೇಗೋ ದೇವ್ರ ಪೂಜೆ ಮಾಡಲಿಲ್ಲ ಅಂತಂದ್ರೆ ಅಪಶಕನ ಅಂತ ಅಜ್ಜಿ ಹೇಳಿದ್ದಾರೆ. ಅವಳು ಇಲ್ಲಿ ಬರಲೇಬೇಕು. ನಾನು ಅವಳಿಗೋಸ್ಕರ ಇಲ್ಲೇ ಕಾಯ್ತೀನಿ. ಸುಮ್ಮನೆ ಹಠ ಮಾಡಬೇಡ ಕಣ. ಪೂಜೆ ತಾನೆ, ಇನ್ನೊಂದ್ಸಲ ಮಾಡಿದ್ರಾಯ್ತು. ಈ ಮನೆಗೆ ಹೋಗೋಣಪ್ಪ. ಇಲ್ಲ ಮಾವ, ಅವಳು ಎಷ್ಟೊತ್ತಿಗಾದ್ರೂ ಬರಲಿ, ಅವಳ ಜೊತೆ ಪೂಜೆ ಮುಗಿಸ್ಕೊಂಡೆ ನಾನು ಮನೆಗೆ ಬರೋದು. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವಳಿಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ. ಏನಪ್ಪ ನಿನ್ನ ಕತೆ? ಬಾಬಾ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾರಿಗೂ ತೊಂದರೆ ಮಾಡ್ತಿರೋ ನನಗೆ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನೀವು ಗುರುಗಳು, ಜ್ಞಾನದ ಬೆಳಕಲ್ಲಿ ಬದುಕ್ತಾ ಇರೋರು ಅಂತ ನೀವು ಇಂಥ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ನನ್ನ ಯಾಕೆ ಬಂಧಿಸಿದ್ದೀರಾ? ನಾನೇನು ಅನ್ಯಾಯ ಮಾಡಿದ್ದೀನಿ ನಿಮ್ಗೆ? ನಿನ್ನ ನಾಟಕ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ನಾಟಕ ನಂಬೋದಕ್ಕೆ ನಾನು ದಿಗ್ವಿಜಯನೂ ಅಲ್ಲ, ಅವನ ಮನೆಯವನು ಅಲ್ಲ. ನೋಡಿ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಬಾಬಾ. ಇಲ್ಲ, ನಿನ್ನ ಚೆನ್ನಾಗೇ ತಿಳ್ಕೊಂಡಿದ್ದೀನಿ. ಅದಕ್ಕೆ ಈ ದಿಗ್ಬಂಧನ ಆಗಿರೋದು. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಮನೆ ದೇವ್ರ ಪೂಜೆ ಮಾಡ್ಬೇಕು. ನಿನ್ನ ಬಿಟ್ರೆ ನಾನು ಕೆಟ್ಟೆ. ನಾಗಿಣಿ, ನೀನು ಇಚ್ಛಾಧಾರಿ ನಾಗಿಣಿ ಅಲ್ವಾ? ನನಗೆಲ್ಲ ಗೊತ್ತು. ನೀನು ಆದಿಶೇಷನ ಪ್ರೇಯಸಿ ಅನ್ನೋದು ಗೊತ್ತು. ನೀನು ಈ ಭೂಲೋಕಕ್ಕೆ ಯಾಕೆ ಬಂದಿದ್ದೀಯ ಅನ್ನೋದು ಗೊತ್ತು. ನೀನು ಬಂದಿದ್ದು ನಾಗಮಣಿಗೋಸ್ಕರ ತಾನೇ. ನೀನು ಬಂದಿದ್ದು ನಿನ್ನ ಇನಿಯ ಆದಿಶೇಷನಿಗೋಸ್ಕರ ತಾನೇ. ನಿನ್ನ ತರ ಸಾವಿರಾರು ನಾಗಗಳು ಬಂದು ನನ್ನ ಕಾಲಡಿ ಸಿಲುಕಿ ಎರೆಹುಳು ತರ ನುಜ್ಜು ಗುಜ್ಜಾಗೋದು. ಈಗ ನಿನ್ನ ಸರದಿ. ಯಾಕೆ ಮಾತಾಡ್ತಾ ಇಲ್ಲ ನಾಗಿನಿ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆನಾ? ಇಷ್ಟೇ ಅಲ್ಲ, ನನಗೆಲ್ಲ ಗೊತ್ತು. ನಿನ್ನ ಆದಿಶೇಷನ ಸಾಯಿಸಿದ್ದು ನಾಗಮಣಿಗೆ ತಾನೇ. ಆ ನಾಗಮಣಿ ಈಗ ನಿನ್ನ ಹೊಟ್ಟೆಲಿದೆ ತಾನೆ. ಅದನ್ನ ಪಡೆಯೋಕೆ ನಾನು ನಿನ್ನ ಕೊಲ್ಲಬೇಕು ತಾನೇ ನಾಗಿಣಿ?